ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ವಿಶ್ವದ ನಂಬರ್ 1 ಶ್ರೀಮಂತನಾಗಿರುವಂಥ ಇಲಾನ್ ಮಾಸ್ಕ್ ನಡುವಿನ ಗುದ್ದಾಟ ನಿಮಗೆಲ್ಲ ಗೊತ್ತೇ ಇದೆ. ಈ ಮೊದಲು ಹಾಲು ಜೇನಿನಂತಿದ್ದಂತಹ ಇಬ್ಬರ ಸ್ನೇಹ ಈಗ ಹಾವು ಮುಂಗುಸಿ ಅಂತಾಗಿದೆ. ಈಗ ಈ ಜಗಳ ಇನ್ನೊಂದು ಹಂತಕ್ಕೆ ಹೋಗ್ಬಿಟ್ಟಿದೆ. ಹೊಸ ಪಕ್ಷ ಕಟ್ಟಿಬಿಟ್ಟು ಟ್ರಂಪ್ರನ್ನ ಮಕಾಡೆ ಮಲಗಿಸೋದಕ್ಕೆ ಇಲಾನ್ ಮಾಸ್ಕ್ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಅವರು ಒಂದು ಹಂತಕ್ಕೆ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಾಸ್ಕ್ರ ಈ ನಿರ್ಧಾರವನ್ನ ಕೇಳದಂತಹ ಟ್ರಂಪ್ಗೆ ವಿಪರೀತವಾಗಿ ಸಿಟ್ಟು ಬಂದಿದೆ. ಯಾವ ಮಟ್ಟಿಗೆ ಸಿಟ್ಟು ಬಂದಿದೆ ಅಂತಂದ್ರೆ, ಮಾಸ್ಕ್ರನ್ನ ಅಮೆರಿಕದಿಂದ ಗಂಟು ಮೂಟೆ ಕಟ್ಟಿ ಟ್ರೈನ್ ಹತ್ತಿಸಿ ಸೌತ್ ಆಫ್ರಿಕಾ ಕಳುಹಿಸೋದಕ್ಕೆ ಟ್ರಂಪ್ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಆ ರೀತಿಯಾಗಿ ಘೋಷಣೆ ಮಾಡಿದ್ದಾರೆ, ಇವತ್ತು ಧಮಕಿ ಹಾಕಿದ್ದಾರೆ. ಮಿತ್ರರೇ, ಅಮೆರಿಕದಲ್ಲಿ ಅವರಿಬ್ರು ಗುದ್ದಾಡ್ಕೊಳ್ತಾ ಇದ್ರೆ ನಮಗೇನಾಗಬೇಕು, ನಮಗಿದರಿಂದ ಏನು ಲಾಭ ಅಂತ ಅನೇಕರಿಗೆ ಅನಿಸಬಹುದು. ಆದರೆ ಮಿತ್ರರೇ, ಈ ಅಮೆರಿಕದಲ್ಲಾಗುವಂತಹ ರಾಜಕೀಯ ಬದಲಾವಣೆಗಳಿದೆಯಲ್ಲ, ಇದು ವಿಶ್ವದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಒಂದು ವೇಳೆ ಇಲಾನ್ ಮಾಸ್ಕ್ ಏನಾದರೂ ಅಮೆರಿಕದಲ್ಲಿ ಹೊಸ ಪಕ್ಷವನ್ನು ಕಟ್ಟಿದ್ದೇ ಆದರೆ ಅದು ಭಾರತದ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುತ್ತೆ. ಅಮೆರಿಕದ ಮೇಲಂತೂ ರಾಜಕೀಯವಾಗಿ ದೊಡ್ಡ ಪರಿಣಾಮ ಬೀರುತ್ತಲ್ಲ, ಭಾರತಕ್ಕೂ ಕೂಡ ಅದರ ಎಫೆಕ್ಟ್ ಆಗುತ್ತೆ. ಎರಡನೇದಾಗಿ ಮಿತ್ರರೇ, ಟ್ರಂಪ್ ಮತ್ತು ಇಲಾನ್ ಮಾಸ್ಕ್ರ ಈ ಜಗಳ ಇದೆಯಲ್ಲ, ಇದು ಸಹ ಭಾರತದಲ್ಲಿ ಒಂದಷ್ಟು ಹೂಡಿಕೆಗೆ ಬೆಂಬಲವನ್ನು ಕೊಡುತ್ತೆ. ಹೀಗಾಗಿ ಅಮೆರಿಕದ ಈ ಬೆಳವಣಿಗೆ ಇದೆಯಲ್ಲ, ನೇರವಾಗಿ ಭಾರತದ ಮೇಲೆ ಒಂದಷ್ಟು ಪರಿಣಾಮವನ್ನಂತೂ ಬೀರುತ್ತೆ. ಅದರ ಬಗ್ಗೆ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇಲಾನ್ ಮಾಸ್ಕ್ ಅವರ ಪಕ್ಷ ಸ್ಥಾಪನೆಯಾದರೆ ಏನಾಗುತ್ತೆ, ಅಮೆರಿಕದಲ್ಲಿ ಏನು ಪ್ರಭಾವ ಆಗುತ್ತೆ, ಭಾರತದ ಮೇಲೆ ಏನು ಪ್ರಭಾವ ಬೀರುತ್ತೆ, ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರಬಹುದು, ಇಲಾನ್ ಮಾಸ್ಕ್ ವಿಶ್ವದ ನಂಬರ್ 1 ಶ್ರೀಮಂತ. ಆತ ಮುಟ್ಟಿದ್ದೆಲ್ಲವುದು ಚಿನ್ನ ಆಗತ್ತೆ. ಆತ ಎಲ್ಲಿ ಕೈ ಇಟ್ಟರೂ ಕೂಡ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಸಂಪಾದಿಸುವಂತಹ ಒಬ್ಬ ವ್ಯಕ್ತಿ. ಅಂತಹ ಚಾಕಚಕ್ಯತೆ ಇದ್ದಂತಹ ಇಲಾನ್ ಮಾಸ್ಕ್ಗೆ ರಾಜಕೀಯ ಯಾಕೋ ಅಷ್ಟಾಗಿ ಕೈ ಹಿಡಿತಾ ಇಲ್ಲ. ಅವರು ಈ ಬಾರಿ ಬಹಳ ಪ್ಲಾನ್ ಮಾಡಿಕೊಂಡು ಟ್ರಂಪ್ ಅವರನ್ನ ಬೆಂಬಲಿಸಿದ್ರು. ಇಲಾನ್ ಮಾಸ್ಕ್ ಏನೋ ಸುಮ್ಮನೆ ತಲೆ ಇಲ್ಲದೆ ಟ್ರಂಪ್ ಅವರನ್ನ ಬೆಂಬಲಿಸಿರಲಿಲ್ಲ. ಅವರಿಗೆ ಬಹಳ ಸ್ಪಷ್ಟವಾಗಿತ್ತು, ಟ್ರಂಪ್ ಅವರನ್ನ ಬೆಂಬಲಿಸಿದ್ರೆ ಏನಾಗುತ್ತೆ, ಬೆಂಬಲಿಸದೇ ಇದ್ರೆ ಏನಾಗುತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಎಲ್ಲ ರೀತಿಯಲ್ಲೂ ತಯಾರಿ ಮಾಡಿಕೊಂಡು ಚುನಾವಣೆಗೂ ಮುಂಚೆ ಟ್ರಂಪ್ ಅವರಿಗೆ ತನ್ನ ಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿದ್ರು. ಒಂದು ಕಡೆ ಹಣವನ್ನು ಕೊಟ್ಟರು, ಇನ್ನೊಂದು ಕಡೆಯಲ್ಲಿ ಟ್ರಂಪ್ ಪರವಾಗಿ ಪ್ರಚಾರವನ್ನು ಕೂಡ ಮಾಡಿದ್ರು. ಆದರೆ ಮಾಸ್ಕ್ ಅಂದುಕೊಂಡಂತೆ ಟ್ರಂಪ್ ನಡೆದುಕೊಂಡಿಲ್ಲ. ಅವರಿಂದ ಏನೋ ಲಾಭವನ್ನು ನಿರೀಕ್ಷೆ ಮಾಡಿದ್ರಲ್ಲ, ಅದು ಟ್ರಂಪ್ರಿಂದ ಆಗಿಲ್ಲ. ಟ್ರಂಪ್ ಏನ್ ಮಾಡಿದ್ರು, ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನ ತರೋದಕ್ಕೆ ಹೊರಟರು. ಇದರಿಂದಾಗಿ ಇಲಾನ್ ಮಾಸ್ಕ್ಗೆ ನೇರವಾಗಿ ತೊಂದರೆ ಆಗುತ್ತೆ. ಮುಖ್ಯವಾಗಿ ಅವರ ಎಲೆಕ್ಟ್ರಿಕ್ ಕಾರುಗಳ ಮಾರುಕಟ್ಟೆ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಹೀಗಾಗಿ ಇಲಾನ್ ಮಾಸ್ಕ್ ಇದನ್ನು ವಿರೋಧಿಸಿದ್ರು, ಇದು ಬೇಡ ಅಂತಂದ್ರು. ಮಾಸ್ಕ್ ನೇರವಾಗಿ ನನಗೇನೋ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಅದ್ರ ಬದಲಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ಈ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನ ತಂದಿದ್ದೆ ಆದ್ರೆ ಅಮೆರಿಕದ ಸಾಲ ಜಾಸ್ತಿ ಆಗುತ್ತೆ, ಇದು ಅಮೆರಿಕದ ಆರ್ಥಿಕತೆಗೆ ಒಳ್ಳೆಯದಲ್ಲ ಅಂತೇಳಿ ಇಲಾನ್ ಮಾಸ್ಕ್ ಅದನ್ನು ವಿರೋಧಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದಲೂ ಮಿತ್ರರೇ, ಈ ಟ್ರಂಪ್ ಮತ್ತು ಮಾಸ್ಕ್ ನಡುವೆ ಹಗ್ಗ ಜಗ್ಗಾಟಗಳು ನಡೀತಾ ಬಂದ್ವು. ಮಾಸ್ಕ್ ಆರಂಭದಲ್ಲಿ ಈ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನು ವಿರೋಧಿಸಿದ್ರು. ಅದಕ್ಕೆ ಟ್ರಂಪ್ ಕೂಡ ಮಾಸ್ಕ್ ವಿರುದ್ಧ ಸಿಟ್ಟಾಗಿದ್ರು. ಅಂತಿಮವಾಗಿ ಇಬ್ಬರ ಸಂಬಂಧ ಕೆಟ್ಟು ಹೋಯಿತು. ಡೋಜ್ ಎನ್ನುವಂತಹ ಟೀಮ್ನಿಂದಲೂ ಕೂಡ ಇಲಾನ್ ಮಾಸ್ಕ್ ಹೊರಗೆ ಬಂದ್ರು. ಯಾವ ಮಟ್ಟಿಗೆ ಇಬ್ಬರು ನಾಯಕರ ನಡುವೆ ದ್ವೇಷ ಬೆಳೆದಿದೆ ಅಂತಂದ್ರೆ, ಇಲಾನ್ ಮಾಸ್ಕ್ ಅವರು ಟ್ರಂಪ್ ಜೊತೆಗೆ ಮಾತನಾಡಬೇಕು ಅಂತ ಫೋನ್ ಮಾಡಿದ್ರು ಕೂಡ ಟ್ರಂಪ್ ಕರೆಯನ್ನು ಸ್ವೀಕರಿಸೋದಿಲ್ಲ. ಅಷ್ಟರ ಮಟ್ಟಿಗೆ ಇಬ್ಬರ ಸಂಬಂಧ ಕೆಟ್ಟು ಹೋಗಿದೆ. ಈಗ ಮಾಸ್ಕ್ ಇದನ್ನ ಸ್ವಲ್ಪ ಪರ್ಸನಲ್ ಆಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಅಂದ್ರೆ ಟ್ರಂಪ್ಗೊಂದು ನೀರು ಕುಡಿಸಬೇಕು ಅಂತ ಅವರಿಗೆ ಮನಸ್ಸಿಗೆ ಬಂದಂತೆ ಕಾಣ್ತಾ ಇದೆ. ಅದಕ್ಕಾಗಿ ಮಾಸ್ಕ್ ಆರಿಸಿಕೊಂಡಂತಹ ದಾರಿ ಅಮೆರಿಕದಲ್ಲಿ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಯನ್ನ ಹುಟ್ಟುಹಾಕುವಂತದ್ದು. ಅವರು ಅದಕ್ಕೆ ಹೆಸರಿಟ್ಟಿದ್ದಾರೆ ದಿ ಅಮೆರಿಕಾ ಪಾರ್ಟಿ ಅಂತ. ಮಿತ್ರರೇ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಕೆಲವರಿಗೆ ಒಂದು ಪ್ರಶ್ನೆ ಬಂದಿರಬಹುದು, ಅಮೆರಿಕದಲ್ಲಿ 2 ಪಾರ್ಟಿ ಸಿಸ್ಟಮ್ ಇದೆಯಲ್ಲ, ಇಂತಹ ಸಂದರ್ಭದಲ್ಲಿ 3ನೇ ಪಕ್ಷವನ್ನ ಹೇಗೆ ತರೋದಕ್ಕೆ ಸಾಧ್ಯ? ಈಗಿರುವ ಯಾವುದಾದ್ರೂ ಪಾರ್ಟಿಯನ್ನು ಅವರು ಮುಗಿಸ್ಬಿಡ್ತಾರ? ಏನು ತಂತ್ರಗಾರಿಕೆ ಅಂತ ಕೆಲವರಿಗೆ ಒಂದು ಪ್ರಶ್ನೆ ಬಂದಿರಬಹುದು. ಮಿತ್ರರೇ, ಅಮೆರಿಕದಲ್ಲಿ ನೀವು ತಿಳ್ಕೊಂಡಿದ್ದು 2 ಪಾರ್ಟಿ ಸಿಸ್ಟಮ್ ಅಂತ. ಆದರೆ ಅಮೆರಿಕ ಸಂವಿಧಾನದಲ್ಲಿ ಆ ರೀತಿಯಾದಂತಹ ಯಾವುದೇ ನಿಯಮ ಇಲ್ಲ. ಅಮೆರಿಕದಲ್ಲಿ ಬಹುಪಕ್ಷ ಪದ್ಧತಿಯೇ ಅಸ್ತಿತ್ವದಲ್ಲಿರುವಂಥದ್ದು. ಅಮೆರಿಕದಲ್ಲಿ ನೀವು ಯಾವುದೇ ಪಕ್ಷವನ್ನು ಬೇಕಾದರೂ ಸ್ಥಾಪನೆ ಮಾಡಬಹುದು. ಭಾರತದಲ್ಲಿದ್ದಂತೆ 10 ಪಕ್ಷವನ್ನು ನೀವು ಅಮೆರಿಕದಲ್ಲಿ ಸ್ಥಾಪನೆ ಮಾಡಬಹುದು. ಆದರೆ ಅಮೆರಿಕದ ರಾಜಕೀಯದಲ್ಲಿ ಪರಿಸ್ಥಿತಿ ಹೇಗಿದೆ ಕೇಳಿದ್ರೆ, ರಿಪಬ್ಲಿಕನ್ ಪಕ್ಷ ಅಥವಾ ಡೆಮಾಕ್ರೆಟಿಕ್ ಪಕ್ಷವನ್ನ ಬಿಟ್ರೆ ಬೇರೆ ಪಕ್ಷಕ್ಕೆ ಇದುವರೆಗೆ ಯಶಸ್ಸು ಸಿಕ್ಕಿಲ್ಲ ಅಷ್ಟೇ. ಅದಕ್ಕೂ ಒಂದು ಟೆಕ್ನಿಕಲ್ ಕಾರಣ ಇದೆ. ಈಗ ಭಾರತದಲ್ಲಿ ಅನೇಕ ಪಕ್ಷಗಳಿದಾವೆ. ಬಹಳ ಚಿಕ್ಕ ಪಕ್ಷವೂ ಇದೆ, ಬಹಳ ದೊಡ್ಡ ಪಕ್ಷವೂ ಇದೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಮ್ಮದೇ ರಾಜ್ಯದ JDS ಪಕ್ಷ ಇದೆ. JDS ಪಕ್ಷದ ಎಷ್ಟು ಜನ ಎಂಪಿಗಳಿದ್ದಾರೆ? 2 ಎಂಪಿಗಳಿರುವಂತದ್ದು. ಆ 2 ಎಂಪಿಗಳು ಕೂಡ ಸರ್ಕಾರದ ಭಾಗ ಆಗಬಹುದು, ಅಥವಾ ಅವರು ಬೇಕಾದ್ರೆ ವಿಪಕ್ಷದಲ್ಲೂ ಇರಬಹುದು. ಅಂದ್ರೆ ಸರ್ಕಾರದ ನೀತಿ ನಿರ್ಧಾರಗಳಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಅವಕಾಶ ಇದೆ. ಹೇಗೆ ಕೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಆದರೆ ಅಮೆರಿಕದಲ್ಲಿ ಈ ಪದ್ಧತಿ ಇಲ್ಲ. ನೀವು ಓವರ್ ಆಗಿ ಅಧ್ಯಕ್ಷಗಿರಿಯನ್ನು ಹಿಡಿಯೋದಕ್ಕೆ ಸಫಲರಾದ್ರೆ ಮಾತ್ರ ನಿಮ್ಮ ಪಕ್ಷಕ್ಕೊಂದು ಮಾನ್ಯತೆ ಸಿಗುತ್ತೆ. ನೀವು ಅಮೆರಿಕದ ಯಾವುದೋ ಒಂದು ರಾಜ್ಯದಲ್ಲಿ ಮಾತ್ರ ನಿಮ್ಮ ಪ್ರಭಾವ ಇದೆ ಅಂತಂದ್ರೆ ಅಮೆರಿಕದ ರಾಜಕಾರಣದಲ್ಲಿ ನೀವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕದಲ್ಲಿ
ಒಟ್ಟು 50 ರಾಜ್ಯಗಳಿದ್ದಾವೆ. ಆ ಎಲ್ಲ ರಾಜ್ಯಗಳಲ್ಲೂ ನಿಮ್ಮ ಪ್ರಭಾವ ಇದ್ದಿದ್ದೇ ಆದರೆ ನೀವು ಅಮೆರಿಕದ ರಾಜಕಾರಣದಲ್ಲಿ ನಿಮ್ಮ ಪಕ್ಷವನ್ನು ಉಳಿಸ್ಕೊಳ್ಬಹುದು. ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಇದೇ ಕಾರಣದಿಂದ ಅಮೆರಿಕದಲ್ಲಿ ಬಹಳ ವರ್ಷದಿಂದ ಒಂದು ಡೆಮಾಕ್ರೆಟಿಕ್ಗಳು ಅಧಿಕಾರಕ್ಕೆ ಬರ್ತಾರೆ, ಇಲ್ಲ ರಿಪಬ್ಲಿಕನ್ಸ್ ಅಧಿಕಾರಕ್ಕೆ ಬರ್ತಾರೆ. ಇದಕ್ಕೆ ಇನ್ನೂ ಒಂದು ಕಾರಣ ಇದೆ. ಅಮೆರಿಕದ ಜನ ಬಹಳ ಯೋಚಿಸಿ ಮತ ಕೊಡ್ತಾರೆ. ಇಲ್ಲಿ ಮೂರನೇ ಪಕ್ಷಕ್ಕೆ ವೋಟ್ ಹಾಕಿದ್ದೆ ಆದ್ರೆ ಆ ವೋಟ್ ವೇಸ್ಟ್ ಆಗುತ್ತಾ ಅಥವಾ ನನ್ನ ವೋಟ್ಗೆ ಏನಾದ್ರೂ ಬೆಲೆ ಸಿಗುತ್ತಾ ಅದನ್ನ ಯೋಚಿಸುವಂತಹ ಪ್ರಬುದ್ಧತೆ ಅವರಿಗಿದೆ. ಭಾರತದಲ್ಲಿ ಹಾಗಾಗೋದಿಲ್ಲ. ಒಂದು ಸಣ್ಣ ಪಕ್ಷ ಇರುತ್ತೆ, ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಆದ್ರೂ ಕೂಡ ಆ MP ಗೆಲ್ಲಿಸಿ ನಮ್ಮ ಜನ ಕಳುಹಿಸ್ತಾರೆ. ಅಮೆರಿಕದಲ್ಲಿ ಹಾಗಾಗೋದಿಲ್ಲ. ತನ್ನ ವೋಟ್ ವೇಸ್ಟ್ ಆಗುತ್ತೆ ಅಂತಂದ್ರೆ ಅವರು ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕೋದಕ್ಕೆ ಹೋಗೋದಿಲ್ಲ. ಇದೇ ಕಾರಣದಿಂದಾಗಿ ಅಮೆರಿಕದಲ್ಲಿ ಒಮ್ಮೆ ರಿಪಬ್ಲಿಕನ್ಸ್ ಅಧಿಕಾರಕ್ಕೆ ಬರ್ತಾರೆ, ಇನ್ನೊಮ್ಮೆ ಡೆಮಾಕ್ರೆಟಿಕ್ಗಳು ಅಧಿಕಾರಕ್ಕೆ ಬರ್ತಾರೆ. ಇವರ ನಡುವೆಯೇ ಅಧಿಕಾರ ಹಂಚಿಕೆ ಆಗ್ತಾ ಇದೆ. ಆದರೆ ಈಗ ಇಲಾನ್ ಮಸ್ಕ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಈ ಎರಡು ಪಕ್ಷನೇ ಯಾಕಿರಬೇಕು? ನಾನು ದಿ ಅಮೆರಿಕನ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತೀನಿ, ಅಮೆರಿಕನ್ನರಿಗೆ ಇನ್ನೊಂದು ಆಯ್ಕೆಯನ್ನು ಕೊಡ್ತೀನಿ ಅಂತ ಇಲಾನ್ ಮಸ್ಕ್ ಹೇಳ್ತಾ ಇದ್ದಾರೆ. ನಿಮಗೆ ಇನ್ನೊಂದು ಪ್ರಶ್ನೆ ಬಂದಿರಬಹುದು. ಈಗಾಗಲೇ ಜನ ಮೂರನೇ ಪಕ್ಷವನ್ನು ಅಲ್ಲಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರಿ. ಇಲಾನ್ ಮಸ್ಕ್ಗೆ ಹೇಗೆ ಜಯ ಸಿಗುತ್ತೆ? ಇಲಾನ್ ಮಸ್ಕ್ ಪಾರ್ಟಿಯ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಕೇವಲ ಇದು ಪೇಪರ್ಗೆ ಮಾತ್ರ ಸೀಮಿತವಾಗುತ್ತಲ್ವಾ? ಹೀಗಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಆದರೆ ಇಲಾನ್ ಮಸ್ಕ್ ವಿಚಾರದಲ್ಲಿ ಹಾಗಾಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಯಾಕೆ ಕೇಳಿದ್ರೆ ಅಮೆರಿಕದಲ್ಲಿ ಇಲಾನ್ ಮಸ್ಕ್ ಸಿಕ್ಕಾಪಟ್ಟೆ ಪಾಪ್ಯುಲರ್, ಜೊತೆಗೆ ಅವರು ಹಣವಂತ ವ್ಯಕ್ತಿಯೂ ಕೂಡ ಹೌದು. ಮೊದಲನೇದಾಗಿ ಅಮೆರಿಕದಲ್ಲಿ ಬಹುಸಂಖ್ಯಾತ ಜನರು ಈ ಹಣ ಇದ್ದಂತಹ ವ್ಯಕ್ತಿಗೆ ಹೆಚ್ಚು ಬೆಲೆ ಕೊಡ್ತಾರೆ. ಅವರು ದುಡ್ಡು ನೋಡಿ ಮಣೆ ಹಾಕುವಂತದ್ದೇ ಜಾಸ್ತಿ. ಎರಡನೇದಾಗಿ ಇಲಾನ್ ಮಸ್ಕ್ ಅವರಿಗೆ ವಿಪರೀತವಾದಂತಹ ಜನಪ್ರಿಯತೆ ಕೂಡ ಇದೆ. ಈ ಎರಡು ಕಾರಣದಿಂದ ಅವರು ಇಡೀ ಅಮೆರಿಕದ ಎಲ್ಲ ರಾಜ್ಯಗಳಲ್ಲೂ ಕೂಡ ತನ್ನ ಪಕ್ಷವನ್ನು ಸಂಘಟಿಸಬಹುದು. ಇಲಾನ್ ಮಸ್ಕ್ ಪಕ್ಷ ಕಟ್ತಿದ್ದಂತೆ ಅನೇಕ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ನಾಯಕರು ಆ ಪಕ್ಷವನ್ನು ಸೇರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಹೀಗಂತ ಅಮೆರಿಕದ ರಾಜಕೀಯ ವಿಶ್ಲೇಷಕರೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಅಮೆರಿಕದಲ್ಲಿ ಇಡೀ ರಾಜಕೀಯ ವ್ಯವಸ್ಥೆ ಒಂದು ಜಿಡ್ ಹಿಡಿದು ಕೂತಿದೆ. ಡೆಮಾಕ್ರೆಟಿಕ್, ರಿಪಬ್ಲಿಕನ್ಸ್ ಇವರನ್ನ ಬಿಟ್ಟರೆ ಅಮೆರಿಕದ ಜನರಿಗೆ ಬೇರೆ ಆಯ್ಕೆಯೇ ಇಲ್ಲ. ಡೆಮಾಕ್ರೆಟಿಕ್ಗಳ ಅಧಿಕಾರಕ್ಕೆ ಬಂದ್ರೆ ಅವರ ಪಾಲಿಸಿಯೇ ಬೇರೆ. ಅವರು ವಿಪರೀತವಾದಂತಹ ಲೆಫ್ಟ್ ಸಿದ್ಧಾಂತವನ್ನು ಅನುಸರಿಸ್ತಾರೆ. ಈ ರಿಪಬ್ಲಿಕನ್ಸ್ಗೆ ಅಧಿಕಾರ ಕೊಟ್ಟರೂ ಕೂಡ ಇವರ ನಡೆಯು ಅಮೆರಿಕನ್ನರಿಗೆ ಅಷ್ಟೇನು ಇಷ್ಟ ಆಗ್ತಾ ಇಲ್ಲ. ಟ್ರಂಪ್ ಅಂತೂ ಕಂಪ್ಲೀಟ್ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅಮೆರಿಕದಲ್ಲಿ ಮೂರನೇ ಶಕ್ತಿ ಉದಯ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ರೆ ಈ ಕಹಾನಿಯಲ್ಲಿ ಟ್ವಿಸ್ಟ್ ಏನು ಕೇಳಿದ್ರೆ ಇಲಾನ್ ಮಸ್ಕ್ ಇಷ್ಟೆಲ್ಲ ಕಷ್ಟಪಟ್ಟುಬಿಟ್ಟು ಅಮೆರಿಕದಲ್ಲಿ ಪಕ್ಷವನ್ನ ಕಟ್ಟಿ ಒಂದು ವೇಳೆ ಆ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ತಿಳ್ಕೊಳ್ಳಿ, ಆದ್ರೂ ಇಲಾನ್ ಮಸ್ಕ್ ಅಧ್ಯಕ್ಷರಾಗೋದಕ್ಕೆ ಸಾಧ್ಯ ಇಲ್ಲ. ಇದೇ ಇಲಾನ್ ಮಸ್ಕ್ ಅವರಿಗೆ ದೊಡ್ಡ ಹಿನ್ನಡೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ ಅಮೆರಿಕದ ಸಂವಿಧಾನದಲ್ಲಿ ಒಂದು ನಿಯಮ ಇದೆ. ಅಮೆರಿಕದ ಅಧ್ಯಕ್ಷರಾಗಬೇಕು ಅಂತಂದ್ರೆ ಅವರು ಅಮೆರಿಕದಲ್ಲೇ ಜನ್ಮ ತಾಳಿರಬೇಕು. ನೀವು ಬೇರೆಲ್ಲೋ ಹುಟ್ಟಿ ಅಮೆರಿಕಕ್ಕೆ ಬಂದು ನೆಲೆಸಿ ಅಮೆರಿಕದ ಸಿಟಿಸನ್ಶಿಪ್ ಅನ್ನು ಪಡೆದಿದ್ರೆ ಅವರಿಗೆ ಅಮೆರಿಕದ ಅಧ್ಯಕ್ಷರಾಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಇಲಾನ್ ಮಸ್ಕ್ ಹುಟ್ಟಿದ್ದು ಸೌತ್ ಆಫ್ರಿಕಾದಲ್ಲಿ, ನಂತರ ಅವರು ಅಮೆರಿಕಕ್ಕೆ ಶಿಫ್ಟ್ ಆಗಿದ್ದು ಅಮೆರಿಕದ ಸಿಟಿಸನ್ಶಿಪ್ ಅನ್ನು ಪಡೆದುಕೊಂಡಿರುವಂತಹದ್ದು. ಹೀಗಾಗಿ ಇಲಾನ್ ಮಸ್ಕ್ ಅವರು ಈ ಜೀವಿತಾವಧಿಯಲ್ಲಿ ಅಮೆರಿಕದ ಅಧ್ಯಕ್ಷರಾಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೂ ಇಲಾನ್ ಮಸ್ಕ್ ಅಧ್ಯಕ್ಷರಾಗಬೇಕು ಅಂತಂದ್ರೆ ಅಮೆರಿಕದಲ್ಲಿ ಇಲಾನ್ ಮಸ್ಕ್ ಅವರ ಪಕ್ಷ ಅಧಿಕಾರಕ್ಕೆ ಬಂದು ಇಲಾನ್ ಮಸ್ಕ್ ಬೆಂಬಲಿಸಿದಂತಹ ಒಬ್ಬ ವ್ಯಕ್ತಿ ಅಮೆರಿಕದ ಅಧ್ಯಕ್ಷರಾಗಿ ಅವರಿಗೆ ಭಾರಿ ಬಹುಮತ ಇದ್ದಂತಹ ಸಂದರ್ಭದಲ್ಲಿ ಅವರು ಅಮೆರಿಕದ ಸಂವಿಧಾನಕ್ಕೆ ಬದಲಾವಣೆಯನ್ನು ತರಬಹುದು. ವಿದೇಶದ ಪ್ರಜೆ ಅಮೆರಿಕದ ಸಿಟಿಸನ್ಶಿಪ್ ಅನ್ನು ಪಡೆದು ಇಂತಿಷ್ಟು ವರ್ಷಗಳ ನಂತರ ಅಮೆರಿಕದ ಅಧ್ಯಕ್ಷರಾಗಬಹುದು. ಇಂತಹ ಒಂದು ಅಮೆಂಡ್ಮೆಂಟ್ ಅನ್ನು ಮಾಡಿದ್ದೇ ಆದ್ರೆ ಇಲಾನ್ ಮಸ್ಕ್ ಮುಂದೆ ಅಧ್ಯಕ್ಷರಾಗಬಹುದು. ಅದನ್ನು ಬಿಟ್ಟರೆ ಸಾಧ್ಯ ಇಲ್ಲ. ಇಷ್ಟಾದ್ರೂ ಇಲಾನ್ ಮಸ್ಕ್ ಮಾತ್ರ ನಾನು ಪಕ್ಷ ಕಟ್ತೀನಿ ಎನ್ನುವಂತಹ ದೃಢ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಯಾವಾಗ ಇಲಾನ್ ಮಸ್ಕ್ ಈ ರೀತಿಯಾಗಿ ಘೋಷಣೆ ಮಾಡಿದ್ರು ಟ್ರಂಪ್ ಅವರಿಗೆ ವಿಪರೀತವಾಗಿ ಸಿಟ್ಟು ಬಂದಿದೆ. ಈ ಹಿಂದೆಯೇ ಟ್ರಂಪ್ ಒಂದು ಧಮಕಿ ಹಾಕಿದ್ರು, ಒಂದು ವೇಳೆ ಏನಾದರೂ ನನ್ನ ಮೇಲಿನ ಸಿಟ್ಟಿಗೋಸ್ಕರವಾಗಿ ನೀನು ಡೆಮಾಕ್ರೆಟಿಕ್ಗಳನ್ನ ಬೆಂಬಲಿಸಿದ್ದೇ ಆದ್ರೆ ನಿನಗೆ ಅದಕ್ಕೆ ತಕ್ಕ ಬೆಲೆ ತೆರುವಂತೆ ಮಾಡ್ತೀನಿ, ಹೀಗಂತ ಟ್ರಂಪ್ ಇಲಾನ್ ಮಸ್ಕ್ಗೆ ಆರಂಭದಲ್ಲೇ ಆವಾಜ್ ಹಾಕಿದ್ರು. ಆದ್ರೆ ಇಲ್ಲೊಂದು ಸಮಸ್ಯೆ ಏನು ಕೇಳಿದ್ರೆ ಇಲಾನ್ ಮಸ್ಕ್ ಅವರು ಟ್ರಂಪ್ ಅನ್ನ ಬೆಂಬಲಿಸೋದಿಲ್ಲ, ಅಂದ್ರೆ ರಿಪಬ್ಲಿಕನ್ಸ್ ಅನ್ನ ಬೆಂಬಲಿಸೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ಡೆಮಾಕ್ರೆಟಿಕ್ಗಳನ್ನ ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಇಲಾನ್ ಮಸ್ಕ್ ರೈಟ್ ವಿಂಗ್ ಲೀಡರ್. ಈಗ ಯೋಗಿ ಆದಿತ್ಯನಾಥ್ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಅನ್ನ ಸೇರೋದಕ್ಕೆ ಸಾಧ್ಯವಾ? ಅದು ಆಗೋದೇ ಇಲ್ಲ ತಾನೆ. ಯೋಗಿ ಬಿಜೆಪಿಯನ್ನ ತೊರೆದಿದ್ದೇ ಆದ್ರೆ ಸ್ವಂತ ಪಕ್ಷವನ್ನ ಹುಟ್ಟು ಹಾಕಬೇಕೇ ಬಿಟ್ರೆ ಅವರು ಕಾಂಗ್ರೆಸ್ ಅನ್ನ ಸೇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲಾನ್ ಮಸ್ಕ್ ಅವರ ಸ್ಥಿತಿಯೂ ಕೂಡ ಇದೆ. ಇದೇ ಕಾರಣದಿಂದ ಅವರು ಹೊಸ ಪಕ್ಷದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಘೋಷಣೆ ಮಾಡ್ತಾ ಇದ್ದಾರೆ. ಇಲಾನ್ ಮಸ್ಕ್ ಅವರ ಈ ನಡೆ ಟ್ರಂಪ್ ಅವರನ್ನ ಕೆರಳಿಸಿದೆ. ಇವತ್ತು ತನ್ನ ಟ್ರೂತ್ ಸೋಷಲ್ನಲ್ಲಿ ಈ ಬಗ್ಗೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಇಲಾನ್ ಮಸ್ಕ್ ನನ್ನನ್ನು ಬೆಂಬಲಿಸುವ ಮುಂಚೆಯೇ ಅವರಿಗೆ ನಾನು ಇವಿಯ ವಿರೋಧಿ ಎನ್ನುವಂಥದ್ದು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದು ಗೊತ್ತಿದ್ದೇ ಅವರು ನನ್ನನ್ನು ಬೆಂಬಲಿಸಿದ್ದಾರೆ, ನನಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ನಾವೇನಾದರೂ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಕೊಡ್ತಾ ಇರುವಂತಹ ಸಬ್ಸಿಡಿಯನ್ನು ನಿಲ್ಲಿಸಿದ್ದೇ ಆದ್ರೆ ಇಲಾನ್ ಮಸ್ಕ್ ಅವರು ಬಾಗಿಲು ಹಾಕೊಂಡ್ಬಿಟ್ಟು ಸೌತ್ ಆಫ್ರಿಕಾಗೆ ಹೋಗಬೇಕಾಗತ್ತೆ. ಅವರ ಸ್ಯಾಟಲೈಟ್ಗಳಿರಬಹುದು, ಅವರ ರಾಕೆಟ್ಗಳು ಇನ್ನು ಲಾಂಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೀಗಂತ ನೇರವಾಗಿ ಮಾಸ್ಕ್ಗೆ ಧಮಕಿ ಹಾಕಿದ್ದಾರೆ. ನಿಮ್ಮನ್ನ ಜಾಗ ಖಾಲಿ ಮಾಡಿಸ್ಬಿಟ್ಟು ಸೌತ್ ಆಫ್ರಿಕಾಗೆ ಓಡಿಸ್ತೀನಿ ಅಂತ. ಇಲ್ಲಿ ಮಿತ್ರರೇ, ಟ್ರಂಪ್ ಅವರ ಈ ಟ್ರೂತ್ ಸೋಷಲ್ನ ಪೋಸ್ಟ್ನಲ್ಲೇ ಈ ಇಡೀ
ರಾದ್ಧಾಂತದ ಎಲ್ಲಾ ಸತ್ಯಗಳು ಕೂಡ ಅಡಗಿದೆ. ಟ್ರಂಪೇ ಹೇಳಿದಾರಲ್ಲ, ನನಗೆ ಇವಿ ಕಂಡ್ರೆ ಆಗೋದಿಲ್ಲ, ಇವಿ ವೆಹಿಕಲ್ ಪರವಾಗಿ ನಾನು ಇಲ್ಲ ಅನ್ನುವಂಥದ್ದು ಇಲಾನ್ ಮಾಸ್ಕ್ಗೆ ಗೊತ್ತಿತ್ತು. ಅಂದ್ರೆ ಈ ಟ್ರಂಪ್ ಅವರಿಗೆ ಈ ಗ್ಲೋಬಲ್ ವಾರ್ಮಿಂಗ್ ಇರಬಹುದು, ಪ್ರಕೃತಿ ಸ್ನೇಹಿಯಾದಂತಹ ವಿಚಾರಗಳಿರಬಹುದು, ಪರಿಸರ ಮಾಲಿನ್ಯ ಇರಬಹುದು, ಇದು ಯಾವ ವಿಚಾರಗಳ ಬಗ್ಗೆಯೂ ಕೂಡ ಆಸಕ್ತಿ ಇಲ್ಲ. ಆತನಿಗೆ ಆಸಕ್ತಿ ಇರುವಂತಹ ಏಕೈಕ ವಿಚಾರ ಏನು ಕೇಳಿದ್ರೆ ಅದು ದುಡ್ಡು, ವ್ಯಾಪಾರ. ಇದನ್ನ ಬಿಟ್ರೆ ಟ್ರಂಪ್ ತಲೆಯಲ್ಲಿ ಬೇರೆ ಯಾವ ವಿಚಾರಗಳು ಕೂಡ ಇಲ್ಲ. ಟ್ರಂಪ್ ಆರಂಭದಿಂದಲೂ ಕೂಡ ಈ ಅಮೆರಿಕದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಕೊಡುವಂತಹ ಸಬ್ಸಿಡಿಯನ್ನ ವಿರೋಧಿಸ್ತಾ ಇದ್ರು. ಅಮೆರಿಕದಲ್ಲಿ ಯಾಕೆ ಕಡ್ಡಾಯ ಮಾಡಬೇಕು? ಜನರಿಗೆ ಯಾವ್ದು ಇಷ್ಟನೋ ಅದನ್ನ ಖರೀದಿ ಮಾಡ್ತಾರೆ. ಇವಿಗಳು ಒಳ್ಳೆಯದೇ ಇರಬಹುದು, ಹಾಗಂತ ಜನರಿಗೆ ಅದನ್ನ ಕಡ್ಡಾಯ ಮಾಡಬಾರದು. ಅದನ್ನ ಕೊಳ್ಳೋದಕ್ಕೆ ಅಮೆರಿಕ ಸರ್ಕಾರ ಸಬ್ಸಿಡಿ ಕೊಟ್ಟು ಅಮೆರಿಕದ ಬೊಕ್ಕಸಕ್ಕೆ ಹಣ ಖಾಲಿ ಮಾಡಬಾರದು ಅಂತ ಟ್ರಂಪ್ ವಾದ ಮಾಡ್ತಾ ಇದ್ರು. ಈ ವಿಚಾರ ಇದೆಯಲ್ಲ, ಇದು ಇಲಾನ್ ಮಾಸ್ಕ್ಗೂ ಕೂಡ ಗೊತ್ತಿತ್ತು. ಅದಕ್ಕೆ ಇಲಾನ್ ಮಾಸ್ಕ್ ಒಂದು ಪ್ಲಾನ್ ಮಾಡ್ತಾರೆ. ನಾನು ಈಗ ಚುನಾವಣೆ ಸಂದರ್ಭದಲ್ಲಿ ಟ್ರಂಪ್ ಅವರನ್ನ ಬೆಂಬಲಿಸಿ ಆದ್ರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಇವಿ ಸುದ್ದಿಗೆ ಬರೋದಿಲ್ಲ, ನನ್ನ ಬಿಸ್ನೆಸ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಬದಲಾಗಿ ಟ್ರಂಪ್ ರಿಂದ ನನ್ನ ಬಿಸ್ನೆಸ್ಗೆ ಲಾಭನೇ ಆಗಬಹುದು ಅಂತ ಇಲಾನ್ ಮಾಸ್ಕ್ ಲೆಕ್ಕಾಚಾರ ಹಾಕಿದ್ರು. ಆದರೆ ಟ್ರಂಪ್ ಗೊತ್ತಲ್ಲ, ಗೋಸುಂಬೆನಾದರೂ ಬಣ್ಣ ಬದಲಾಯಿಸೋದು ಗೊತ್ತಾಗುತ್ತೆ, ಟ್ರಂಪ್ ಬಣ್ಣ ಬದಲಾಯಿಸೋದು ಗೊತ್ತಾಗೋದಿಲ್ಲ. ಅಷ್ಟು ಫಾಸ್ಟ್ ಆಗಿ ತನ್ನ ನಿರ್ಧಾರವನ್ನು ಬದಲಾಯಿಸ್ತಾರೆ. ಇದು ಇಲಾನ್ ಮಾಸ್ಕ್ ಅವರಿಗೆ ಬಹಳ ದುಬಾರಿಯಾಗಿ ಪರಿಣಮಿಸಿತು. ಈಗ ಇವಿಯ ವಿರುದ್ಧವಾಗಿ ಟ್ರಂಪ್ ನಿರ್ಧಾರ ಕೈಗೊಳ್ಳೋದು ಹೊರಟರು. ಈ ಜಗಳ ಇದೆಯಲ್ಲ, ಇಬ್ಬರ ನಡುವೆ ಇಷ್ಟೊಂದು ಕಂದಕವನ್ನ ನಿರ್ಮಾಣ ಮಾಡಿದೆ. ಇಲಾನ್ ಮಾಸ್ಕ್ ಹೊಸ ಪಕ್ಷವನ್ನೇ ಹುಟ್ಟುಹಾಕುವಂತಹ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಇದನ್ನೆಲ್ಲ ಬದಿಗೊತ್ತಿ ಈ ಎಲ್ಲಾ ಬೆಳವಣಿಗೆಯಿಂದ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ? ಇಲಾನ್ ಮಾಸ್ಕ್ ಹೊಸ ಪಕ್ಷ ಕಟ್ಟಿದ್ರೆ ಭಾರತಕ್ಕೆ ಏನಾದರೂ ಲಾಭ ಆಗುತ್ತಾ? ಅಥವಾ ಟ್ರಂಪ್ ಮತ್ತು ಇಲಾನ್ ಮಾಸ್ಕ್ರ ಈ ಜಗಳ ಭಾರತಕ್ಕೆ ಏನಾದರೂ ನಷ್ಟ ತರುತ್ತಾ? ಈ ಪ್ರಶ್ನೆಯನ್ನ ಕೇಳೋದೇ ಆದ್ರೆ, ಮೊದಲನೇದಾಗಿ ಈ ಇಲಾನ್ ಮಾಸ್ಕ್ ಅವರ ಪಕ್ಷದ ವಿದೇಶಾಂಗ ನೀತಿಯ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಮಸ್ಕ್ ರೈಟ್ ವಿಂಗ್ ವಿಚಾರಧಾರೆಗಳನ್ನು ಹೊಂದಿರೋದ್ರಿಂದಾಗಿ ಅವರ ವಿದೇಶಾಂಗ ನೀತಿಗಳು ಭಾರತದ ವಿರುದ್ಧವಾಗಿರುತ್ತವೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪನಾದರೂ ಪೂರಕವಾಗಿರುತ್ತೆ. ಇನ್ನು ಈ ಟ್ರಂಪ್ ಮತ್ತು ಮಸ್ಕ್ ನಡುವಿನ ಜಗಳದಿಂದ ಭಾರತಕ್ಕೆ ಹೂಡಿಕೆಯ ವಿಚಾರದಲ್ಲಿ ಏನಾದರೂ ಲಾಭ ಆಗುತ್ತಾ ಕೇಳಿದ್ರೆ, ಈಗಾಗಲೇ ಇಲಾನ್ ಮಾಸ್ಕ್ ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅವರ ಸ್ಟಾರ್ಲಿಂಗ್ ಕೂಡ ಭಾರತಕ್ಕೆ ಬರ್ತಾ ಇದೆ. ಟ್ರಂಪ್ಗೆ ಇಲಾನ್ ಮಾಸ್ಕ್ ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಾಗಿರಬಹುದು, ಭಾರತದಲ್ಲಿ ಪ್ರೊಡಕ್ಷನ್ ಯೂನಿಟ್ ಗಳನ್ನು ತೆರೆಯೋದಾಗಿರಬಹುದು ಇಷ್ಟ ಆಗ್ತಾ ಇರಲಿಲ್ಲ. ಟೆಸ್ಲಾವನ್ನ ಭಾರತದಲ್ಲಿ ನಿರ್ಮಾಣ ಮಾಡಬಾರದು ಅಂತ ಹೇಳಿ ಟ್ರಂಪ್ ಧಮಕಿ ಹಾಕಿದ್ರು. ಇನ್ಮುಂದೆ ಆ ಧಮಕಿಗಳನ್ನ ನಡೆಯೋದಿಲ್ಲ. ಒಂದು ವೇಳೆ ಇಲಾನ್ ಮಾಸ್ಕ್ ಏನಾದರೂ ಭಾರತದಲ್ಲಿ ಟೆಸ್ಲಾ ಕಾರುಗಳನ್ನ ನಾನು ರೆಡಿ ಮಾಡ್ತೀನಿ, ಇಲ್ಲೇ ತಯಾರು ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ದೆ ಆದ್ರೆ ಟ್ರಂಪ್ ಅದನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಅನಿಸಬಹುದು ಟ್ರಂಪ್ ವಿಪರೀತವಾಗಿ ಟ್ಯಾರಿಫ್ ವಿಧಿಸಬಹುದಲ್ಲ ಅಂತ. ಮಿತ್ರರೇ, ಟ್ರಂಪ್ ಇರುವಂತಹದ್ದು ಕೇವಲ 4 ವರ್ಷದ ಕಾಲಾವಧಿ ಮಾತ್ರ. ಈಗಾಗಲೇ 6 ತಿಂಗಳು ಕಳೆದು ಹೋಗ್ಬಿಟ್ಟಿದೆ. ಇನ್ನು 3.5 ವರ್ಷ ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಇರ್ತಾರೆ. ಇಲಾನ್ ಮಾಸ್ಕ್ ಒಂದು ವೇಳೆ ತನ್ನ ಪ್ರೊಡಕ್ಷನ್ ಯೂನಿಟ್ ಅನ್ನ ಭಾರತದಲ್ಲಿ ಸ್ಥಾಪನೆ ಮಾಡಿದ್ರೂ ಕೂಡ ಅದರಲ್ಲಿ ಕಾರು ರೆಡಿಯಾಗಿ ಹೊರಗೆ ಬರೋದಕ್ಕೆ ಕನಿಷ್ಠ 3 ರಿಂದ 4 ವರ್ಷ ಬೇಕು. ಅಷ್ಟೊತ್ತಿಗೆ ಟ್ರಂಪ್ ಜಾಗ ಖಾಲಿ ಮಾಡ್ಕೊಂಡು ಹೋಗಾಗಿರುತ್ತೆ. ಹೀಗೆ ಅಮೆರಿಕದಲ್ಲಿ ನಡೀತಿರುವಂತಹ ಈ ಬೆಳವಣಿಗೆ ಭಾರತಕ್ಕೆ ಹೆಚ್ಚು ಲಾಭ ಆಗದೇ ಇದ್ರೂ ಕೂಡ ನಷ್ಟ ಅಂತೂ ಮಾಡೋದಿಲ್ಲ. ಆದರೆ ಜಿಯೋಪೊಲಿಟಿಕ್ಸ್ ಮೇಲೆ ಇದು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ ಆಗಿ ಬೆಲ್ ಐಕಾನ್ ಒತ್ತಿ.